ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಹಾಗಿದ್ರೆ ಏನಪ್ಪ ಅಂತಂದರೆ ಇವತ್ತಿನ ಒಂದು ವಿಷಯ, ಮಾರ್ನಿಂಗ್ ಹೊತ್ತು ಈ ಒಂದು ಡ್ರಿಂಕು ನಮ್ಮ ಒಂದು ಬಾಡಿಗೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ತಗೋಬೇಕು, ಯಾವ ಥರ ತಗೋಬೇಕು, ಓಕೆನಾ? ಯಾವ ಥರ ವಾಕ್ ಮಾಡ್ಕೋಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ಬೋದು, ಓಕೆನಾ? ನೀವು ಏನಾರ ಟ್ರೈ ಮಾಡ್ತಿದ್ದೀರಾ, ನನ್ನ ಒಂದು ವಿಡಿಯೋನ ಫಾಲೋ ಮಾಡ್ತಿದ್ದೀರಾ ಅಂತೇಳಿ ತಿಳಿಸ್ಕೊಡಿ, ಓಕೆನಾ? ಇನ್ನು ನೆಕ್ಸ್ಟ್ ಅಂತ ಬಂದರೆ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟು ಈಗ ಮಾರ್ನಿಂಗ್ ಎದ್ದಿದ ತಕ್ಷಣ ಏನು ನಮ್ಮ ಒಂದು ವಾಶ್ರೂಮ್ಗೆ ಹೋಗಿ ನಮ್ಮ ಒಂದು ದಿನನಿತ್ಯದ ಕೆಲಸಗಳನ್ನ ಕರ್ಮಗಳನ್ನೆಲ್ಲ ತೀರಿಸ್ಕೊಂಡು ಬಂದ ಮೇಲೆ ಫಸ್ಟು ಮಾಡುವಂಥದ್ದೇ ಹಾಟ್ ವಾಟರ್ನ ಬಿಸಿ ಮಾಡಿ, ಓಕೆನಾ? ಗ್ಯಾಸ್ ಮೇಲಿಟ್ಟು ಹಾಟ್ ವಾಟರ್ನ ಬಿಸಿ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಕುದೀತಾ ಇಲ್ಲಿ, ಅದಕ್ಕೆ ಒಂದು ಹಾಫ್ ಲೆಮನ್ ಜ್ಯೂಸ್, ಫುಲ್ ಬೇಡ, ಫುಲ್ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಹುಳಿ ಆಗುತ್ತೆ, ಹಿಂಸೆ ಆಗ್ತಾ ಇರುತ್ತೆ ಕುಡಿಯೋಕ್ಕೆ ಒಂದೊಂದು ಸಿಪ್ಪು. ಹಾಗಾಗಿ ಹಾಫ್ ಲೆಮನ್ ಜ್ಯೂಸ್ನ ನೀವು ಕಟ್ ಮಾಡಿಕೊಂಡು ಅದಕ್ಕೆ ಹಿಂಡ್ಕೊಂಡ್ರೆ, ಒಂದು 5 ಪೀಸು ಬೆಳ್ಳುಳ್ಳಿನ ಅದನ್ನು ಸಹ ಸಿಪ್ಪೆ ಸುಲ್ಕೊಂಡು ಚಿಕ್ಕ ಚಿಕ್ಕದಾಗಿ ನಿಮ್ಮ ಒಂದು ಕಂಫರ್ಟಬಲ್, ಇಲ್ಲ ನಾವು ತೊಗೊತಾ ಇದ್ದೀವಿ ಒಂದು ಸ್ವಲ್ಪ ಒಂದು ಎಸ್ಳಲ್ಲಿ ಒಂದು 4 ಪೀಸ್ ಮಾಡ್ಕೊತೀವಿ ಅಂದರೆ ಅದನ್ನು ಓಕೆ, ಇಲ್ಲ ಒಂದು 2 ಪೀಸ್ 3 ಪೀಸ್ ಇಲ್ಲ 5 ಪೀಸ್ 10 ಪೀಸ್ ವಾಟ್ ನಿಮ್ಮ ಒಂದು ಕಂಫರ್ಟಬಲ್, ಓಕೆನಾ? ಒಂದು ನೆಕ್ಸ್ಟ್ ಆ ಥರ ಪೀಸ್ ಮಾಡ್ಕೊಂಡು ಒಂದು 5 ಪೀಸ್ವರೆಗೂ ತೊಗೊಳ್ಳಿ. ಅದ್ರ ಮೇಲೆ ಬೇಡ, ಹೊಟ್ಟೆ ಉರಿ ಏನಾರ ಬಂದರೆ ಕಷ್ಟ, ಯಾಕಂದರೆ ಅದು ಎಕ್ಸೆಸ್ ಆಫ್ ಹೀಟ್ ಇರೋದ್ರಿಂದ ನಾವು ಏನೇ ತಿಂದ್ರೂ ಲಿಮಿಟಲ್ಲಿರಬೇಕು, ಓಕೆನಾ? ಹಾಗಾಗಿ ಒಂದು 5 ಪೀಸ್ನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಟ್ ವಾಟರ್ ಜೊತೆಗೆ ತೊಗೊತ ಅದನ್ನು ಮಾತ್ರೆ ನುಂಗ್ದಂಗೆ ನುಂಗ್ಕೊಂಬಿಡಿ, ಓಕೆನಾ? ಇನ್ನೊಂದು ಕ್ವಶನು, ನಾವು ಅಗ್ದು ನುಂಗ್ಬೋದಾ ಅಂತ ಕೇಳ್ತಾರೆ. ನಿಮ್ಗಾದರೆ ನೀವು ಅಗ್ದು ನುಂಗಬಹುದು, ಓಕೆನಾ? ಇನ್ನು ಒಂದೊಂದು ಎಸ್ಳನ್ನ ನಾವು ತೊಗೊತೀವಿ ಅಂದರೆ ಅದು ಜೀರ್ಣ ಆಗೋದಿಲ್ಲ, ಓಕೆನಾ? ಅದನ್ನು ಟ್ರೈ ಮಾಡಿದ್ದೀನಿ. ಹಾಗೆ ತೊಗೊಬಿಡಿ, ಒಂದು 2-3 ಪೀಸ್ ಆದರೂ ಮಾಡ್ಕೊಂಡು ತೊಗೊಂಡ್ರೆ ಅದು ಜೀರ್ಣ ಚೆನ್ನಾಗಾಗುತ್ತೆ ನಮ್ಮ ಒಂದು ಹೊಟ್ಟೆ ಒಳಗೆ ಹೋದರೆ. ಹಾಗಾಗಿ ಫುಲ್ ತೊಗೊಳ್ಳೋದು ಬೇಡ, ಓಕೆನಾ? ಇದೊಂದು ಕ್ಲಾರಿಟಿ. ಇನ್ನು ನೆಕ್ಸ್ಟು ನಾವು ಆ ಒಂದು ಚಿಕ್ಕ ಚಿಕ್ಕ ಪೀಸ್ನ ವಾಕ್ ಮಾಡುವ ಟೈಮ್ ಇದ್ದರೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಎದ್ದೊಳ್ಳಿ, ಓಕೆನಾ? ಈಗ ಮಾಮೂಲಿ ಒಂದು 7 ಗಂಟೆ 6:30ಗೆ ಎದ್ದೊಳ್ತಿದ್ದೀರ ಅಂದರೆ ಒಂದು 6 ಗಂಟೆಗೆ ಎದ್ದರೆ ಸಾಕು, ಓಕೆನಾ? ಒಂದು 20 ನಿಮಿಷ ವಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆ ಡ್ರಿಂಕಿಗೆ ಟೈಮ್ ಕೊಡೋದಕ್ಕೆ ಸರೋಗುತ್ತೆ. ನನ್ನ ಒಂದು ರುಟೀನ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. 6 ಗಂಟೆಗೆ ಎದ್ದರೆ ನಾನು ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಈ ಥರ ವಾಕ್ ಮಾಡಿಕೊಂಡು ಹಾಗೆಯೇ ಹಾಟ್ ವಾಟರ್ ಬಿಸಿಗೆ ಇಟ್ಟಿರ್ತೀನಿ, ಅದನ್ನು ಸಹ ಗ್ಯಾಸ್ ಮೇಲಿಂದ ಇಳಿಸಿ ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಂಡು ಪೀಸ್ ಮಾಡಿಕೊಂಡು ಬೆಳ್ಳುಳ್ಳಿನ ನಾವು ವಾಕ್ ಮಾಡ್ತಾ ಮಾಡ್ತಾ ಹಾಗೆ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ತೊಗೋಬೇಕಲ್ಲಪ್ಪ ಅಂತ ಅದ್ರ ಮೇಲೆ ಗಮನ ಇರೋದಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾ ಮಾಡ್ತಾನೆ ಮಾತ್ರೆ ಹೇಗೆ ತೊಗೊತಾರೋ ಹಾಟ್ ಡ್ರಿಂಕನ್ನು ಹಾಟ್ ವಾಟರ್ ಲೆಮನ್ನು ಮತ್ತು ಬೆಳ್ಳುಳ್ಳಿ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ನಮಗೆ ಅದನ್ನ ತೊಗೊಂಡಿದ್ದೀವಿ ಅನ್ನೋ ಫೀಲ್ ಬರಲ್ಲ, ಓಕೆನಾ? ಇದು ತೊಗೊಂಡಿದ ತಕ್ಷಣ ನಾವೇನಾದ್ರೂ ಕಾಫಿ ಕುಡಿಬೋದಾ, ಟೀ ಕುಡಿಬೋದಾ ಅಂದರೆ 1 ಅವರ್ ಏನೂ ಕುಡಿದಲೇ ಇದ್ದರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಗ್ಯಾಪ್ ಬಿಡಿ, ಓಕೆನಾ? 1 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಓಕೆನಾ? ಸ್ಟಾರ್ಟಿಂಗ್ ಹಾಟ್ ವಾಟರ್ ಕುಡಿದ್ಬಿಟ್ಟು ನೀವು ವಾಕ್ ಮಾಡಿದರೆ ಮೈಯೆಲ್ಲ ಬಿಸಿ ಆಗ್ತಿರುತ್ತೆ, ನಮಗೆ ಸುಸ್ತಾಗಿದೆ ಅನ್ನೋರ್ಗೂ ವಾಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟನ್ನ ನೀವು ನೋಡ್ತೀರಾ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲ ವಾಕ್ ಮಾಡ್ತಾ ಮಾಡ್ತಾ ತೊಗೊತೀನಿ ಅಂದರೆ ಆಫ್ಟರ್ ನೀವು ಯಾವಾಗ ನಿಲ್ಲಿಸ್ತೀರ ವಾಕ್ನ ಆವಾಗಲೂ ಅಷ್ಟೇ ಮೈಯೆಲ್ಲ ಬಿಸಿ ಆಗ್ತಿರುತ್ತೆ, ಆವಾಗ ನಿಮ್ಮ ಒಂದು ಫ್ಯಾಟ್ ಏನಿದೆ ಬರ್ನ್ ಆಗ್ತಾ ಬರುತ್ತೆ, ಓಕೆನಾ? ಬೆಳ್ಳಿ ಫ್ಯಾಟ್ ಆಗಿರ್ಬೋದು, ಫೇಸಲ್ಲಾಗಿರಬಹುದು, ಕೈಯಲ್ಲಾಗಿರ್ಬೋದು, ತೊಡೆ ಹತ್ರ ಆಗಿರ್ಬೋದು, ಇನ್ನು ನೆಕ್ ಹತ್ರ ಆಗಿರ್ಬೋದು, ಫುಲ್ಲು ಈ ಥರ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ನೀವು ರಿಸಲ್ಟ್ನ ನೀವೇ ನೋಡಬಹುದು, ಓಕೆನಾ? ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, 1 ತಿಂಗಳಲ್ಲಿ ನೀವು ಕರೆಕ್ಟಾಗಿ ನೀವೇನೂ ಫಾಲೋ ಮಾಡ್ದಲೆ ಆಯಿಲ್ ಐಟಮು ಸ್ವೀಟ್ಸು ಏನೂ ನೀವು ಫಾಲೋ ಮಾಡ್ದಲೆ ಈ ಡ್ರಿಂಕ್ ಕುಡಿದ್ರೆ, ಏನು ನೀವು ಫಾಲೋನೇ ಮಾಡಿಲ್ಲ ಅಂತ ಅಂದ್ರೂ ಸಹ ನೀವು ಒಂದು 3 kg ಆದರೂ ನೀವು ಸಣ್ಣ ಆಗಿರ್ತೀರ. ರೆಗ್ಯುಲರಾಗಿ ಇದನ್ನ ತೊಗೋಬೇಕು, ಓಕೆನಾ? ಇನ್ನೂ ಪರ್ಟಿಕ್ಯುಲರಾಗಿ ನನ್ನ ಹಾಗೆ ನೀವು ಸ್ಟ್ರಿಕ್ಟಾಗಿ ಏನನ್ನ ಫಾಲೋ ಮಾಡ್ತೀರಾ ಅಂದರೆ ಒಂದು 5 kg ಸಣ್ಣ ಆಗೋದ್ರಲ್ಲಿ ಇನ್ನೂ ಜಾಸ್ತಿನೇ ಆಗ್ತೀರಾ. 5 kg ಅಂತಲ್ಲ, ಇನ್ನೂ ಸಣ್ಣ ಇನ್ನೂ ಜಾಸ್ತಿ ಆಗ್ತೀರಾ ಅನ್ನೋದ್ರ ಮೇಲೆ ಯಾವುದೇ ಒಂದು ಡೌಟೇ ಬೇಡ ಅದ್ರ ಬಗ್ಗೆ ಅಂತ ಹೇಳ್ಬೋದು, ಓಕೆನಾ? ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ತೊಗೊಂಡಿದ ತಕ್ಷಣ ಆಟೋಮೆಟಿಕ್ ಬಾಡಿ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ನಮ್ಮ ಒಂದು ಫ್ಯಾಟ್ ಬರ್ನ್ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಕರಗ್ತಾ ಇದೆ, ಅನ್ವಾಂಟೆಡ್ ಇರುವಂಥ ಒಂದು ಕೊಲೆಸ್ಟ್ರಾಲು
ಕರಗ್ತಾ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದೊಂದು ಪಾಯಿಂಟು ತಲೆಯಲ್ಲಿ ಇಟ್ಕೊಂಡು ಮಾರ್ನಿಂಗ್ ಹೊತ್ತು ಎದ್ದಿದ ತಕ್ಷಣ ಕುಡೀರಿ. ಮತ್ತು ಎದ್ದಿದ ತಕ್ಷಣ ಏನೋ ತಿಂದು ಎಣ್ಣೆದಾಗಿರ್ಬೋದು, ಬೇಕ್ರಿ ಐಟಮ್ ಆಗಿರ್ಬೋದು ಅದು ತಿಂದ್ಬಿಟ್ಟು ಈ ಡ್ರಿಂಕ್‌ಗಳನ್ನೆಲ್ಲ ಕುಡಿದ್ರೆ ನಿಮ್ಗೆ ಏನೂ ಪ್ರಯೋಜನ ಆಗಲ್ಲ, ಯೂಸ್ ಆಗಲ್ಲ. ಹಾಗಾಗಿ ನೀವು ಆ, ಏನು ಆ ಒಂದು ಟೈಮಲ್ಲಿ ಒಂದು ಆ ಡ್ರಿಂಕ್‌ನ ಕುಡಿದು ಅಟ್‌ಲೀಸ್ಟ್ 1 ಅವರ್ ಆದರೂ ನೀವು ಗ್ಯಾಪ್ ಕೊಟ್ಟರೆ ನಿಮ್ಗೆ ಒಳ್ಳೆ ಅಂದರೆ ತುಂಬ ಒಳ್ಳೆ ರಿಸಲ್ಟ್‌ನ ನೀವು ನೋಡ್ತೀರ. ಓಕೆನಾ? ಹಾಗಾಗಿ ಇನ್ನೊಬ್ಬರು ಇನ್ನೊಂದಷ್ಟು ಲೆಮನ್ ನಾವು ತೊಗೊಳೋದಕ್ಕಾಗಲ್ಲ, ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದಾ? ಲೆಮನ್ ಜ್ಯೂಸ್ ಸ್ಕಿಪ್ ಮಾಡ್ಬೋದಾ? ಬರೀ ಹಾಟ್ ವಾಟರ್‌ನ ಕುಡಿಬೋದಾ? ಫುಲ್ಲು ನಾನು ಹೇಳಿರೋದು ಫುಲ್ಲು ಕುಡಿದ್ರೆ ನೀವು ಒಳ್ಳೆ ರಿಸಲ್ಟ್ ನೋಡ್ತೀರಾ ಅಷ್ಟೇ. ಯಾವುದೇ ಒಂದು ಇನ್ವೆಸ್ಟ್‌ಮೆಂಟ್ ಇಲ್ಲ, ದುಡ್ಡು ವೇಸ್ಟ್ ಆಗುವಂಥದ್ದಿಲ್ಲ. ಓಕೆನಾ? ಮನೇಲಿರೋರಾಗಿರ್ಬೋದು, ಆಫೀಸಲ್ಲಿರೋರಾಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಬೆಳ್ಳುಳ್ಳಿ, ಹಾಟ್ ಡ್ರಿಂಕು, ಲೆಮನ್ ಓಕೆನಾ? ಆದಷ್ಟು ಈಗ ಲೆಮನ್ ಎಲ್ಲ ಕಮ್ಮಿಗೆ ಸಿಗ್ತಾ ಇದೆ. ತಗೊಂಬಂದು ಸ್ಟೋರ್ ಮಾಡ್ಕೊಳ್ಳಿ ಒಂದ್ಸರಿ ನೀವು ಮಾರ್ಕೆಟ್‌ಗೆ ಹೋದ್ರೆ. ಅದನ್ನ ಯೂಸ್ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್‌ನ ನೀವು ನೋಡ್ತೀರಾ. ಓಕೆನಾ? ಆ ಥರ ನೀವು ಮಾರ್ನಿಂಗು ಜಾಸ್ತಿ ವರ್ಕ್ ಆಗುತ್ತಾ, ನೈಟ್ ಜಾಸ್ತಿ ವರ್ಕ್ ಆಗುತ್ತಾ ಅಂದರೆ ಮಾರ್ನಿಂಗೂ ವರ್ಕ್ ಆಗುತ್ತೆ, ನೈಟ್ ವರ್ಕ್ ಆಗುತ್ತೆ. ಅದರಲ್ಲಿ ಜಾಸ್ತಿ ಮಾರ್ನಿಂಗೇ ವರ್ಕ್ ಆಗೋದು. ಏಕೆಂದರೆ ಫುಲ್ಲು ಬಾಡಿ ರೆಸ್ಟಲ್ಲಿರುತ್ತೆ. ಎದ್ದಿದ ತಕ್ಷಣ ನಾವು ಅದು ಕುಡಿಯೋದ್ರಿಂದ ಬಾಡಿ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮ ಒಂದು ಫ್ಯಾಟ್ ಅನ್ವಾಂಟೆಡ್ ಇರುವಂಥ ಒಂದು ಕೊಲೆಸ್ಟ್ರಾಲ್ ಏನಿದೆ ಅದು ಕರಗುತ್ತೆ. ಓಕೆನಾ? ಈ ಥರ ವರ್ಕ್ ಆಗುತ್ತೆ ನಮ್ಮ ಒಂದು ಬಾಡಿಗೆ. ವಾಕ್ ಅನ್ನೋದು ಅಥವಾ ಎಕ್ಸಸೈಸ್ ಅನ್ಬೋದು, ಯೋಗ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಓಕೆನಾ? ನೆಕ್ಸ್ಟ್ ನಾನು ವಾಕ್ ಅಥವಾ ಎಕ್ಸಸೈಸು ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಎಷ್ಟು ಹೆಲ್ಪ್ ಆಗುತ್ತೆ ಅದು, ಎಷ್ಟು ನಮ್ಮ ಒಂದು ವೆಯ್ಟ್ ಲಾಸಿಗೆ ಎಷ್ಟು ಅದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ವೆಯ್ಟ್ ಮಾಡಿ ಓಕೆನಾ? ಇನ್ನು ನೆಕ್ಸ್ಟ್ ಯಾವ ಥರ ಬೇಕು, ಯಾವ್ದಾರ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ? ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್‌ನ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.